me forever on fire. ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ಸಂಕಷ್ಟ ಶುರುವಾಗಿದೆ. ಏನು ಸಂಕಷ್ಟ ಅಂತ ಹೇಳಿದ್ರೆ ನೋಡಿ, ಕೊಹ್ಲಿ ಸಹ ಮಾಲೀಕತ್ವದ ಈ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಬೇರೊಬ್ಬರು ಒಂದು ಸ್ವಲ್ಪ ಹಣ ಹಾಕಿರ್ತಾರೆ, ಇವರು ಸ್ವಲ್ಪ ಹಣ ಹಾಕಿರ್ತಾರೆ, ಇಬ್ಬರು ಸೇರ್ಕೊಂಡು ಜಂಟಿಯಾಗಿ ಒಂದು ಬಾರ್ ಮತ್ತು ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ ಇವರು. 18 ಕಮ್ಯೂನ್ ಇದರ ವಿರುದ್ಧವಾಗಿ ಇದೀಗ ದಾಖಲಾಗಿದೆ ದೂರು. ಇದು ಆ ಒಂದು ಬಾರ್ ರೆಸ್ಟೋರೆಂಟ್ನ ಹೆಸರಿದು 18 ಕಮ್ಯೂನ್ ಅಂತ ಹೇಳಿ. ಇದರ ವಿರುದ್ಧ ಒಂದು ಕಂಪ್ಲೇಂಟ್ ಹೋಗಿದೆ. ಏನು, ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ ಬಾರ್ ರೆಸ್ಟೋರೆಂಟ್ ಇದೆಯಲ್ಲ, ಇವರು ಯಾರೂ ಕೂಡ ಅಕಸ್ಮಾತ್ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ನಾಳೆ ದಿನ ಬೆಂಕಿ ಬಿದ್ದರೆ ಏನು ಜಾಗೃತಿ ಮಾಡಿದ್ದೀರಪ್ಪ ನೀವು? ಬೆಂಕಿ ಬಿದ್ದುಬಿಡ್ತು, ಸಮಸ್ಯೆ ಆಯಿತು. ಮಡ್ ಕೆಫೆಲೆಲ್ಲ ನೋಡಿದ್ದೀವಲ್ವ ನಾವು. ಸೊ ಆ ರೀತಿಯಲ್ಲಿ ಮಟ್ ಪೈಪು ಅಲ್ಲಿ ಇಲ್ಲಿ ಆ ಥರದ ದುರಂತಗಳು ನಡೆದ್ರೆ ನೀವೇನು ನಿಮ್ಮ ಮುಂಜಾಗ್ರತಾ ಕ್ರಮಗಳೇನಿದೆ? ಒಂದು ಫೈರ್ ಎಕ್ಸಿಟ್, ಎಮರ್ಜೆನ್ಸಿ ಫೈರ್ ಎಕ್ಸಿಟ್ಗಳು ಎಲ್ಲಿಂದ ಇರ್ತವೆ ನಿಮಗೆ? NOC ತಗೊಂಡಿದ್ದೀರಾ ನೀವು? ಅಗ್ನಿಶಾಮಕ ಸಿಬ್ಬಂದಿಯಿಂದ ಡಿಪಾರ್ಟ್ಮೆಂಟ್ನ ಕಡೆಯಿಂದ ನೀವು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡ್ಕೊಂಡಿದ್ದೀರಾ ಅಂತ ಬಂದಾಗ ಇವರು ತಗೊಂಡೇ ಇಲ್ಲ. BBMPಯಲ್ಲಿ 18 ಕಮ್ಯೂನ್ ಮೇಲೆ ಇದೀಗ ಕಂಪ್ಲೇಂಟ್ ದಾಖಲಾಗಿದೆ. ಈ ಹಿಂದೆ ಅವಧಿ ಮೀರಿ ಪಬ್ ನಡೆಸಿದ್ದಕ್ಕಾಗಿಯೂ ಕೂಡ ಪೊಲೀಸರೇ FIR ಮಾಡಿದ್ರು. ಈಗ ಮತ್ತೊಂದು ರೂಲ್ಸನ್ನು ಇದೇ ಒಂದು ಪಬ್ ಮತ್ತು ಬಾರ್ ಇಲ್ಲಿ ರೂಲ್ಸನ್ನು ಬ್ರೇಕ್ ಮಾಡಿದೆ. ಬೆಂಗಳೂರಿನ ಕಸ್ತೂರ್ಬಾ ರೋಡಲ್ಲಿ ಇದಿದೆ. ಇದಕ್ಕೆ ವಿರಾಟ್ ಕೊಹ್ಲಿ ದುಡ್ಡು ಹಾಕಿದ್ದಾರೆ. ಆದರೆ ಇಂಪಾರ್ಟೆಂಟ್ ಅಲ್ವಾ ಇವೆಲ್ಲವೂ ಕೂಡ? ಮಾಡ್ತಿದ್ದೀರಾ ಸರಿ, ನೀವು ಆಯಿತು, ನಿಮ್ಮದೊಂದು 18 ಕಮ್ಯೂನ್ ಅಂತ ಒಂದು ಪಬ್ಬು ಒಂದು ಬಾರೋ ಏನೋ ಮಾಡ್ಕೊಂಡಿದ್ದೀರಿ. ನೀವು ಮಾಡಿಕೊಂಡಿದ್ದ ಮೇಲೆ ಅಕಸ್ಮಾತ್ ಅಗ್ನಿ ಅವಘಡ ಸಂಭವಿಸಿದರೆ, ಅಗ್ನಿ ಅವಘಡ ಆದರೆ ಮುಂಜಾಗ್ರತೆ ಏನರಪ್ಪ ಅದಕ್ಕೆ? ಅಗ್ನಿಶಾಮಕ ಸಿಬ್ಬಂದಿಯವರು ನಿಮಗೆ ಆಯಿತು, ನೀವು ಕಾರ್ಯಾಚರಿಸಬಹುದು, ನೀವು ಇಲ್ಲಿ ಆರಾಮಾಗಿ ನಡೆಸ್ಕೊಂಡು ಹೋಗಬಹುದು, ನಮ್ಮ ಅಭ್ಯಂತರ ಇಲ್ಲ, ನೀವು ತೆಗೆದುಕೊಂಡಿರ್ತಕ್ಕಂತಹ ಫೈರ್ ಸೇಫ್ಟಿ ಮೆಷರ್ಸ್ ನಮಗೆ ಸಮಾಧಾನಕರವಾಗಿದೆ, ಗೋ ಅಹೆಡ್ ಹೇಳಿದ್ದಾರಾ? ಇಲ್ಲ. NOC ಕೊಟ್ಟಿದ್ದಾರಾ? ಇಲ್ಲ. ಹಾಗಿದ್ದ ಮೇಲೆ ಇದು ನಡೆಸೋದು ಯಾಕೆ ನೀವು? ಹೇಗೆ ನಡೆಸ್ತಾ ಇದ್ದೀರಾ ನೀವು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇದೀಗ ಈ 18 ಕಮ್ಯೂನ್ ಇದೆಯಲ್ಲ, ಇದು ಅಕಸ್ಮಾತ್ ನಾಳೆ ದಿನ ಇದಕ್ಕೇನಾದರೂ ಅಗ್ನಿ ಅವಘಡ ಆದರೆ ಯಾರ ಗತಿ ಅಂತ ಗೊತ್ತಿಲ್ಲ. ಯಾರೋ ಬಂದಿರ್ತಾರೆ, ಈ ಥರದ್ದು ಬರೋರು ಒಂದು ಖುಷಿಗೆ ಬಂದಿರ್ತಾರೆ, ಪಾರ್ಟಿ ಮಾಡಬೇಕು ಅಂತ ಬಂದಿರ್ತಾರೆ, ಊಟಕ್ಕೆ ಬಂದಿರ್ತಾರೆ, ಯಾರೋ ಫ್ಯಾಮಿಲಿ ಕೂಡ ಬರಬಹುದು. ಬಂದಾಗ ಅಗ್ನಿ ಅವಘಡಗಳಾದಾಗ ಅವರ ಖುಷಿಗೆ ಅಂತ ಬಂದಂಥ ಕ್ಷಣಗಳು ದುರಂತದ ಕ್ಷಣಗಳಾಗಬಾರ್ದಲ್ವಾ? ಆ ಥರ ಆದ್ರೇನಪ್ಪ ಗತಿ ಅಂಥೇಳಿ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಹೋಗಿದೆ. ಅಗ್ನಿಶಾಮಕ ದಳದ ಅನುಮತಿ ಕಡ್ಡಾಯವಾಗಿರುತ್ತೆ, ಆದರೆ ಇಲಾಖೆಯಿಂದ ನಕ್ಷೆ NOC ಅನುಮತಿ ಏನು ಕೂಡ ಪಡೆದುಕೊಳ್ಳದೆ ಪಬ್ ಚಾಲನೆಯಲ್ಲಿದೆ. ಈ ಕುರಿತು BBMP ಹಾಗೂ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದೆ. ಹಾಗಾಗಿ ಏನಾಗುತ್ತೆ ನೋಡಬೇಕು ಈ ಒಂದು ಕಂಪ್ಲೇಂಟ್. ಕಮ್ಯೂನ್ ಅಂತ ಹೇಳಿ ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ ಇವರು ಓನರ್ಗಳಲ್ಲಿ ಇವರು ಒಬ್ಬರು ಅಂತ, ಯಾವ ಅನುಮತಿ ಕೂಡ ಪಡೆದುಕೊಳ್ಳದೆ ಈ ಥರ ಪಬ್ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಕಡೆಯಿಂದ ಇವರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಹೀಗಾಗಿ ಒಂದು ಗಂಭೀರ ವಿಚಾರ ಇದು. ಈ ಥರದ್ದು ಎಷ್ಟೋ ಕಟ್ಟಡಗಳಿರಬಹುದು ಬೆಂಗಳೂರಲ್ಲಿ. ಡೀಟೇಲ್ಸ್ಗಳಿಗೆ ಇದೀಗ ಗಣೇಶ್ ಇದ್ದಾರೆ. ಗಣೇಶ್, ವಿರಾಟ್ ಕೊಹ್ಲಿ ಸಹ ಮಾಲೀಕತ್ವದ 18 ಕಮ್ಯೂನ್ ಏನಾಗಿದೆ ಇದರ ಕಥೆ? ಪರ್ಮಿಷನ್ ಹೇಗೆ? NOC ಹೇಗೆ? ಫೈರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು NOC ಸಿಕ್ಕಿದೆಯಾ ಅವರಿಗೆ? ಏನು ಕಥೆ? ಯಾವಾಗಿಂದ ಕಾರ್ಯಾಚರಿಸ್ತಾ ಇದೆ ಇದು ಅಂತ? ರಮಾಕಾಂತ್, ಮುಖ್ಯವಾಗಿ ಇದು ಕ್ರಿಕೆಟರ್ ಮತ್ತೆ ಅದೇನು ಕ್ರಿಕೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರ್ಕೊಳ್ಳೋದು ವಿರಾಟ್ ಕೊಹ್ಲಿ ಅವರ ಸಹ ಮಾಲೀಕತ್ವದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕ ಅಂದ್ರೆ MG ರಸ್ತೆಯ ಸರ್ಕಲ್ ನಲ್ಲಿ ಇರುವಂತಹ ಒಂದು ಸ್ಥಾನಿಕ್ ಬಿಲ್ಡಿಂಗ್ ಏನಿದೆ, ಬಹುಮಹಡಿ ಕಟ್ಟಡ ಏನಿದೆ, ಆ ಒಂದು ಭಾಗದಲ್ಲಿ ಈ ಒಂದು 18 ಕಮ್ಯೂನ್ ಪಬ್ ಇರುವುದು, ಪಬ್ ಅಂಡ್ ಬಾರ್ ಇರುವುದು. ಸ್ಥಳೀಯವಾಗಿ ಕೈಗೊಳ್ಳಬೇಕು. ಫೈರ್ ಆದ್ರೆ ಅಗ್ನಿ ಬೇಕಂತ ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವ್ದನ್ನು ಕೂಡ ಕೈಗೊಳ್ಳದೆ ಪಬ್ಬು ಮತ್ತೆ ಬಾರನ್ನ ನಡೆಸಿರುವಂತಹದ್ದು. ಹಿಂದೆ ಈ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಒಂದು RTI ಹಾಕಿದ್ದು. RTI ಸಂದರ್ಭದಲ್ಲಿ ಓಕೆ, ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ. ನೋಡಬೇಕಾಗುತ್ತೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್, BBMP, ಅಗ್ನಿಶಾಮಕ ಸಿಬ್ಬಂದಿ ಯಾವ ಥರ ಇದ್ರ ಮೇಲೆ ಕ್ರಮ ಜರುಗಿಸ್ತಾರೆ ಅಂತ.